ಇನ್ನು ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದ್ದ 7 ಆರೋಪಿಗಳನ್ನು ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಪ್ರಕರಣದ ಮಾಸ್ಟರ್ ಮೈಂಡ್ ಸೇರಿದಂತೆ ಇನ್ನುಳಿದ 7 ಆರೋಪಿಗಳಿಗೆ ಶೋಧ ನಡೆದಿತ್ತು. ಅವರನ್ನ ಈಗ ಕಸ್ಟಡಿ ತೆಗೆದುಕೊಳ್ಳಲಾಗಿದೆ. ಇವತ್ತಿನಿಂದ ಕಲ್ಲು ತೂರಾಟ ಪ್ರಕರಣದ ತನಿಖೆ ಚುರುಕಾಗ್ತಾ ಇದೆ. ಮಂಡ್ಯ ಎಸ್ಪಿ ನೇತೃತ್ವದಲ್ಲಿ ಇವತ್ತಿನಿಂದ ತನಿಖೆ ಚುರುಕಾಗ್ತಾ ಇದೆ. ಒಟ್ಟು 29 ಮಂದಿಯನ್ನ ಕಲ್ಲು ತೂರಿದಂತಹ 29 ಮಂದಿಯನ್ನ ಪೊಲೀಸರು ಗುರುತಿಸಿದ್ರು. ವಿಡಿಯೋ, ಅಲ್ಲಿದ್ದಂತಹ ಸಿಸಿ ಕ್ಯಾಮೆರಾಗಳ ದೃಶ್ಯ ಇದೆಲ್ಲವನ್ನ ಆಧರಿಸಿ ಗುರುತು ಪತ್ತೆ ಹಚ್ಚಲಾಗಿತ್ತು. ಈಗ ಪ್ರಕರಣದ ಒಳಸಂಚಿ ಏನಾಗಿತ್ತು ಅದನ್ನು ತಿಳಿಯೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಆರೋಪಿಗಳ ವಿಚಾರಣೆ, ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿ ಸಂಗ್ರಹ ಕಾರ್ಯ ಕೂಡ ನಡೀತಾ ಇದೆ. ಬಂಧಿತ ಆರೋಪಿಗಳನ್ನ ಗಮನಿಸ್ತಾ ಇದ್ದೀವಿ. ಈ ಮಧ್ಯೆ ಈ ಪ್ರಕರಣದಲ್ಲಿ ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ಅವರ ವರ್ಗಾವಣೆಯಾಗಿದೆ. ಎಎಸ್ಪಿ ತಿಮ್ಮಯ್ಯ ಅವರನ್ನ ಗೃಹ ಇಲಾಖೆ ವರ್ಗಾಯಿಸಿದೆ. ಯಾವುದೇ ಜಾಗ ತೋರಿಸದೆ ದಿಢೀರಂತ ವರ್ಗಾವಣೆ ಮಾಡಿ ಆದೇಶ ಕೊಟ್ಟಿತು. ಈ ಆದೇಶ ಅನುಮಾನಕ್ಕೆಡೆ ಮಾಡಿಕೊಡ್ತಾ ಇದೆ. ಈ ದಿಢೀರ್ ವರ್ಗಾವಣೆ. ಎಎಸ್ಪಿ ತಿಮ್ಮಯ್ಯ ಅವರ ಸ್ಥಾನಕ್ಕೆ ನವೀನ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಏಕಾಏಕಿ ಈ ರೀತಿಯಲ್ಲಿ ಯಾವುದೇ ಜಾಗ ತೋರಿಸದೆ ದಿಢೀರಂತ ಎಎಸ್ಪಿ ತಿಮ್ಮಯ್ಯ ಅವರನ್ನ ವರ್ಗಾವಣೆ ಮಾಡಿದ್ಯಾಕೆ? ಈ ಆದೇಶ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಮದ್ದೂರು ಗಣೇಶ ಗಲಾಟೆ ಏನು ನಡೀತು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ತನಿಖೆ ಚುರುಕಾಗಿದೆ. ಕಲ್ಲೆಸೆದವರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಎಲ್ಲದರ ಮಧ್ಯೆ ಎಎಸ್ಪಿ ತಿಮ್ಮಯ್ಯ ಅವರ ವರ್ಗಾವಣೆ. ಮಂಡ್ಯ ಹೆಚ್ಚುವರಿ ಎಸ್ಪಿ ಇವರು ಅಡಿಷನಲ್ ಎಸ್ಪಿ ತಿಮ್ಮಯ್ಯ ಅವರನ್ನ ಗೃಹ ಇಲಾಖೆ ವರ್ಗಾಯಿಸಿದೆ. ನವೀನ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಆ ಅಧಿಸೂಚನೆಯ ಲೆಟರ್ ಗಮನಿಸ್ತಾ ಇದ್ದೀವಿ. ಗೃಹ ಇಲಾಖೆ ಹೊರಡಿಸಿರುವಂತಹ ಈ ಒಂದು ಆದೇಶದ ಪ್ರತಿ, ವರ್ಗಾವಣೆಯ ಪ್ರತಿ ಸ್ಕ್ರೀನ್ ಮೇಲಿದೆ, ಗಮನಿಸ್ತಾ ಇದ್ದೀವಿ. ಯಾವುದೇ ಜಾಗ ತೋರಿಸಿಲ್ಲ, ವರ್ಗಾವಣೆ ಮಾಡಿದ್ದಾರೆ ಎಎಸ್ಪಿ ತಿಮ್ಮಯ್ಯ ಅವರನ್ನ. ಜೊತೆಗೆ ಅವರ ಸ್ಥಾನಕ್ಕೆ ನವೀನ್ ಕುಮಾರ್ ಅವರ ನೇಮಕ ಆಗಿದೆ. ಈ ರೀತಿ ದಿಢೀರಾದಂತಹ ಕ್ರಮಕ್ಕೆ ಏನು ಕಾರಣ? ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅನುಮಾನಗಳಿಗೂ ಎಡೆ ಮಾಡಿಕೊಡ್ತಾ ಇದೆ ಗೃಹ ಇಲಾಖೆಯ ಈ ಆದೇಶ. ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ಅದರ ವಿರುದ್ಧ ನಂತರ ಪ್ರತಿಭಟನೆ ಕೂಡ ನಡೀತು. ಈಗ 29 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ.